ಕೊರಟಗೆರೆ ತಾಲೂಕು ಯಲ್ಲೇರಾಂಪುರದ ಶ್ರೀ ಕುಂಚಿಟಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿರವರ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ 5ನೇ ವರ್ಷದ ಸಂಸ್ಕಾರ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪರಮಪೂಜ್ಯ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿರವರು ಮಾತನಾಡಿ, ಶ್ರೀಮಠದಲ್ಲಿ ಇಂದು 5ನೇ ವರ್ಷದ ಸಂಸ್ಕಾರ ಶಿಬಿರವನ್ನು ಉದ್ಘಾಟನೆ ಮಾಡಲಾಗಿದೆ. ಈ ಶಿಬಿರವು ಸುಮಾರು 10 ದಿನಗಳ ಕಾಲ ನಡೆಯಲಿದ್ದು, ಮಕ್ಕಳು ಇಲ್ಲಿ ನಡೆಯುವ ಹಲವಾರು ಕಾರ್ಯಕ್ರಮಗಳಿಂದ ಜನಸಾಮಾನ್ಯರ ನಡುವೆ ಹೇಗೆ ಬದುಕಬೇಕೆಂಬುದು ಅರಿತುಕೊಳ್ಳುತ್ತಾರೆ. ಶ್ರೀಮಠದ ಅನೇಕ ದಾನಿಗಳಿಂದ ಈ ಕಾರ್ಯಕ್ರಮವು 5 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಶ್ರೀಮಠದಲ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿದ್ದು, ಸಂಸ್ಕಾರ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದು ತಿಳಿಸಿದರು. ನಾನು ಮನೆ ಬಿಟ್ಟು 35 ವರ್ಷ ಆಯಿತು. ನಾನು ಮನೆಗೆ ಹೋಗಿಲ್ಲ ಇಲ್ಲಿವರೆಗೂ 35 ವರ್ಷ. ನೀವು 35 ಗಂಟೆ ಮನೆ ಬಿಟ್ಟು ಇರೋದಿಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಡಾಕ್ಟರ್ ಆಗೋದಿಲ್ಲ, ಇಂಜಿನಿಯರ್ ಆಗೋದಿಲ್ಲ, ಕಡೆ ಪಕ್ಷ ಪೇಷಂಟ್ ಆಗೋದಿಲ್ಲ. ಇವೆಲ್ಲ ಆಗಬೇಕು ಅಂತ ಹೇಳಿದ್ರೆ ಸಂಸ್ಕಾರವಂತರಾಗಬೇಕು. ಸಂಸ್ಕಾರ ಬಹಳ ಮುಖ್ಯ. ನಿಮಗೆಲ್ಲ ನಗರ ಪ್ರದೇಶಗಳಲ್ಲಿ ಹೋದ್ರೆ ನೀವೆಲ್ಲ ಸರ್ಚ್ ಮಾಡಿ 2000, 4000, 5000, 7 ದಿನಕ್ಕೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ₹1 ಡೊನೇಷನ್ ತಗೊಳ್ಳೋದಕ್ಕೆ 10 ದಿನಗಳ ಕಾಲ ನಿಮಗೆ ಸಾಕ್ತಾ ಇದೀವಿ ಅಂತ ಹೇಳಿದ್ರೆ ದೊಡ್ಡ ಟಾಸ್ಕ್. ಹಾಗೆ ತಹಶೀಲ್ದಾರ್ ಮಾತಾಡ್ತಾ ಇದ್ರು, ಇಲ್ಲಿ ಅನಂತರಾಜ್ ಇದ್ದಾರೆ, ಅಡಿಗೆ ಮಾಡಕ್ ಸಮಸ್ಯೆ ಆಗ್ತಿಲ್ಲ ನಮ್ಗೆ, ಅಲ್ಲೆಲ್ಲ ಯುದ್ಧ ಆಗೋದ್ರಿಂದ ನಮ್ಗೆ ಅಡಿಗೆ ಮಾಡಕ್ ಸಿಲಿಂಡರ್ ಸಿಗ್ತಾ ಇಲ್ಲ. ನಮ್ಮ ಅಡಿಗೆ ಭಟ್ಟ ಒಂದೇ ಸರಿ ಇಲ್ಲ, ನೀವು ಸಿಲಿಂಡರ್ ಫೋಟೋ ಹಾಕಿದ್ರೆ ಅಡಿಗೆ ಮಾಡ್ಕೊಡ್ತೀನಿ. ನಿಮ್ಗೆ ಯೋಗಾಸನದಿಂದ ನಿಮ್ಮ ಬದುಕು ಪ್ರಾರಂಭ ಆದ್ರೆ ರಾತ್ರಿ 9 ಗಂಟೆಯವರು ನಿರಂತರವಾಗಿ ನೀವು ಚಟುವಟಿಕೆಗಳಲ್ಲಿ ತೊಡಗೊಳ್ತೀರಿ. ಸಂಜೆ 6 ಗಂಟೆಗೆ ನಿಮ್ಗೆ ಕಲ್ಚರ್ ಆಕ್ಟಿವಿಟೀಸ್, ನೀವು ಕಲಿತಂತ ಕಲೆ, ಸಾಹಿತ್ಯ, ನೃತ್ಯ, ಜಾನಪದ, ಏಕಪಾತ್ರ ಅಭಿನಯಗಳೆಲ್ಲ ಅಭಿನಯಿಸಿದ್ರೆ ಮನೆ 26ನೇ ತಾರೀಕು ನಿಮಗೆ ಒಂದು ಪ್ರಶಸ್ತಿಗಳನ್ನ, ಬಹುಮಾನಗಳನ್ನು ಕೊಡುವಂಥದ್ದು. ಜೊತೆಗೆ ಹೆಣ್ಮಕ್ಳಿಗೆ ಒಂದು, ಗಂಡು ಮಕ್ಕಳಿಗೆ ಯಾರು 10 ದಿನಗಳ ಕಾಲ ಶಿಸ್ತಾಗಿರ್ತೀರಿ ನಿಮ್ಮ ನೋಡ್ಕೊಳ್ಳಕ್ಕೆ ಒಬ್ಬರು ಬಿಟ್ಟಿರ್ತೀವಿ, ಅವರ ಅತ್ಯುತ್ತಮ ಶಿಬಿರಾರ್ಥಿ ಅಂತ ಹೇಳೋ ಪ್ರಶಸ್ತಿಯನ್ನು ಕೊಡುವಂತ ಕೆಲಸವನ್ನು 2 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಬಂದಿರುವಂತದ್ದು ಕಲೀಲಿಕ್ಕೆ. ಜೊತೆಗೆ ಯಾವಾಗ ಹೇಳ್ತೇನೆ, 1 ಅಕ್ಷರ ಕಡಿಮೆ ಕಲಿತು ಚಿಂತೆ ಇಲ್ಲ, ಹೊಟ್ಟೆ ತುಂಬ ಊಟ ಮಾಡಬೇಕು. ಇವತ್ತು ಒಬ್ರು ನಮ್ಗೆ ಏನು ದಾನ ಮಾಡ್ತಾರೆ ಅಂದ್ರೆ, ಉಪ್ಪೊಬ್ಬ ತಂದು ಕೊಡ್ತಾರೆ, ಪೇಸ್ಟ್ ಒಬ್ಬರು ತಂದು ಕೊಡ್ತಾರೆ, ಬ್ರಷ್ ಒಬ್ಬರು ತಂದು ಕೊಡ್ತಾರೆ, ಬಟ್ಟೆ ಒಬ್ಬರು ತಂದು ಕೊಡ್ತಾರೆ. ಬಹುಶಃ ನೀವು ಹಾಕ್ಕೊಟ್ಟಿರೋ ಎಲ್ಲ ಸಮವಸ್ತ್ರಗಳನ್ನ ಪ್ರತಿ ವರ್ಷ ನಮ್ಮ ಡಾಕ್ಟರ್ ಇದ್ದಾರೆ ನಾಗರಾಜ್ ಅಂತ ಹೇಳಿ, ಪ್ರತಿ ವರ್ಷ ಅವರೇ ಫೋನ್ ಮಾಡಿ ಕೇಳ್ತಾರೆ. ಅವ್ರಿಗಿಂತ ಮಗಳು ಕೇಳ್ತಾರೆ, ಸ್ವಾಮೀಜಿ ನಾನು ದುಡ್ಡು ಕೇಳಿದ್ರು ಈ ವರ್ಷ ಮಾತ್ರ ಅಂತ. ಇವತ್ತಿನ ಕಾಲದಲ್ಲಿ ಯಾರಿದ್ದಾರೆ ಫೋನ್ ಮಾಡಿದ್ರೆ ನಮ್ಮನ್ನೇ ಬ್ಲಾಕ್ ಲಿಸ್ಟ್ ಆಗ್ತಾರೆ. ಅಂಥವ್ರು ಸ್ವಾಮಿ ದುಡ್ಡು ಯಾಕೆ ಇಸ್ಕೊಂಡಿಲ್ಲ ಜಗಳಕ್ಕೆ ಬರ್ತಾರಂದ್ರೆ ಬಹಳ ಬೇಡ. ನಮ್ಮ ಜೈಮಾರ್ತಿ ಟ್ರಾವೆಲ್ಸ್ ಮಾಲೀಕರಂತ ರಂಗಸ್ವಾಮಿ ಇರ್ತಿದ್ರು, ನೀವು ಇಟ್ಕೊಂಡಂತ ಸಂಸ್ಕಾರ ದೇವಿಯ ಪುಸ್ತಕ. ನಾವು ಮಠಕ್ಕೆ ಏನ್ ಹೇಳಿ ಸ್ವಾಮೀಜಿ ದುಡ್ಡೆಷ್ಟು, ರೇಟ್ ಎಷ್ಟು, ಬಿಲ್ ಎಷ್ಟು ಅಂತ ಕೇಳೋದು, ಯಾರಿಗೆ ಕೊಡಬೇಕು, ಯಾವಾಗ ಕೊಡಬೇಕು, ಇಷ್ಟೇ ಕೇಳೋದು. ಇವತ್ತಿನವರು ಪ್ರಾರಂಭದಿಂದ ಇಲ್ಲಿವರೆಗೂ ಇವತ್ತು 5ನೇ ವರ್ಷವರೆಗೂ ಸಂಸ್ಕಾರ ಶಿಬಿರ ನಿರಂತರವಾಗಿ ನಡೆದಿದೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಮಠದ ಎಲ್ಲ ದಾನಿಗಳು. ನಾವು ಯಾವ ದಾನಿಗಳ ಹೆಸರು ಹಾಕಲ್ಲ, ಫೋಟೋ ಹಾಕಲ್ಲ, ಸುದ್ದಿಗೆ ಹೋಗಲ್ಲ. ಉದ್ದೇಶ ಅಂದ್ರೆ ನಂದೊಂದು, ನನ್ನ ಹೆಸರು ಹಾಕಿಲ್ಲ ಮಾತನಾಡಿಸುತ್ತಿರಲ್ಲ. ಅಂದ್ರೆ ಕೊಟ್ಟಿದ್ದು ತನಗೆ, ಮಚ್ಚಿಟ್ಟಿದ್ದು ಪರರಿಗೆ ಅಂತ ನಾವು ಬದುಕಬೇಕು. ಇವತ್ತು ಗ್ರಾಮೀಣ ಭಾರತ ಎಲ್ಲ ಮಕ್ಕಳು, ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳಿಗೆ ಯಾವುದೇ ಜಾತಿ, ಭೇದ, ಧರ್ಮ, ಮತವಿಲ್ಲದಂಗೆ ಎಲ್ಲ ಮಕ್ಕಳು ಕೂಡ ಸಂಸ್ಕಾರವಂತರಾಗಬೇಕು, ಶಿಕ್ಷಣವಂತರಾಗಬೇಕು ಅಂತೇಳಿ ಮೂಲ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಸಂಸ್ಕಾರ ಶಿಬಿರವನ್ನು ಮಾಡಿದ್ದೀವಿ. ಶ್ರೀ ಗೊತ್ತಾಗ್ತಾರೆ ಬುದ್ಧಿಯವರು ಅವರು ಎಷ್ಟೇ ಒತ್ತಡಗಳಿದ್ರು, ಎಷ್ಟೇ ಮದುವೆಗಳಿದ್ರು, ತಾವು ಎಲ್ಲೆಲ್ಲಿಂದ ಬಂದಿರೋ ಗೊತ್ತಿಲ್ಲ, ನನ್ನ ಮಕ್ಕಳು ಬಂದಿದ್ದಾರೆ, ನಾನು ಯಾವ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ಯಾವ ಮದುವೆಗೂ ಬರೋದಿಲ್ಲ, ಬಂದರೆ ಡಾಕ್ಟರ್ ನಿಮಿಷ ಬಂದು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರು ಅಷ್ಟೊಂದು ರಿಸ್ಕ್ ತಗೋಬೇಕಾದ್ರೆ
ದೇವರ ಅಷ್ಟೊಂದು ರಿಸ್ಕ್ ಹೋಗ್ಬೇಕಾದ್ರೆ ನಾವು 10 ದಿನ ಬಂದ್ಬಿಟ್ಟು ಇಲ್ಲಿ ನಮ್ಮ ಜನ ಮನಸ್ಸಿನ ಮನಸ್ಸುಗಳನ್ನ ಆಡಬೇಕಾ ಇಲ್ಲ ಅಲ್ವಾ? ನಾವೆಲ್ಲರೂ ಪ್ರತಿಜ್ಞೆ ಮಾಡ್ತೀರಾ? ನಾವು ಯಾರು ಹೋಗಿ ಇಲ್ಲಿ ಬಂದಂತ ಸಮಯದಲ್ಲಿ ಸಮಯ ವ್ಯರ್ಥ ಮಾಡೋದಿಲ್ಲ. 7 ದಿನ ನಾವು 100% ವಂಚಿತ ಕಲಿಕೆಗಳನ್ನ ಪ್ರತಿಜ್ಞೆ ಮಾಡ್ತೀರಾ? ನಾವೇನು ಹೀಗೆ ಕೇಳ್ತಿರೋದು, ಒಬ್ಬರಿಗೂ ಹೂ ಅಂತ ಇಲ್ಲ. ಒಳ್ಳೆ ಊಟ ಕೊಡ್ತಾರೆ, ಊಟ ಮಾಡ್ತೀವಿ, ತಣ್ಣಗೆ ಹೇಗಿದ್ರು ಅಂತ ಅದನ್ನು ಮಾಡಿಸ್ತಾ ಇರ್ತೀವಿ. ಆ ಗುಣದ ಆ ಸಂಘದ ಸಮುದಾಯದ ನೇತೃತ್ವವನ್ನು ವಹಿಸಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಸಮುದಾಯಗಳ ಎಲ್ಲ ವರ್ಗದ ಜನರ ಮುಖದಲ್ಲಿ ಬದಲಾವಣೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಡವ ಪೂಜೆಗಳ ಕಾರ್ಯಗಳನ್ನ ಮಾಡ್ತಾ ಇದೆ. ಅದೇ ರೀತಿ ಇವತ್ತು ನಮ್ಮ ಕೊಡಗು ಕ್ಷೇತ್ರದ ಜನಪ್ರಿಯ ಶಾಸಕರು, ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮ ಬರಬೇಕಾಯಿತು. ಬೇರೆ ಕಾರ್ಯಕ್ರಮದಿಂದ ಅವರ ಮಾಡುವ ಪರವಾಗಿ ಈ 5ನೇ ಸಂಸ್ಕಾರ ಶಿಬಿರಕ್ಕೆ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನ ಕೊಡ್ತೇನೆ. ಇವಾಗೇನು ನಮ್ಮ ಸ್ವಾಮೀಜಿಗಳು ಈ ಭಾಗದಲ್ಲಿ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಇದು ರಿಯಲಿ ಶ್ಲಾಘನೀಯ. ಇವತ್ತು ಅದೇ ರೀತಿಯಲ್ಲಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಡಾಕ್ಟರ್ ಪರಮೇಶ್ವರ್ ನೇತೃತ್ವದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನು ರಚನೆ ಮಾಡಿದ್ರು. ಅಲ್ಲಿ ಕಾನೂನನ್ನ ಹಕ್ಕುಗಳನ್ನು ನೀಡಿದ್ರು. ಅದೇ ರೀತಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗ್ಯಾರಂಟಿ ಎನ್ನುವ ಸಂವಿಧಾನವನ್ನು ರಚಿಸಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜನರ ಅಭಿವೃದ್ಧಿಗಾಗಿ ಇವತ್ತು ಪಂಚ